यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याङ्घ्रि युग्मं प्रणतोऽस्मि नित्यं तस्याङ्घ्रि युग्मं प्रणतोऽस्मि नित्यम्। वक्रतुण्ड महाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरु सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಮುಮುಕ್ಷ ಸಾಧಕರು, ವೇದಾಂತಿಗಳು ಆಗಿರುವ ಪ್ರೀತಿಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ. ಇಂದಿನಿಂದ ಕೃಷ್ಣ ಪಕ್ಷ ಪ್ರಾರಂಭಗೊಳ್ಳುತ್ತಿದೆ. ಮಾಘ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ ವಾರ ಗುರುವಾರ. 2025ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ 13ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪ್ರಾಸಾದಿಕ ಗ್ರಂಥ ಸುಗಮ ಈ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮಂ ಯದ್ವಾದಿವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ
ವ್ಯಾಖ್ಯಾನ ಕೇಶಾಂಬುದೇ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ವ್ಯಾಖ್ಯಾನವನ್ನ ಮುಂದುವರ್ಸೋಣ. ಕನ್ನಡ ಪುಸ್ತಕದಲ್ಲಿ 23ನೇ ಪುಟ 2ನೇ ಪಂಕ್ತಿ. ಯದಿ ಅಯಂ ಲೋಕಃ ಅಯಂ ಜನಃ ವಿವಿಚ್ಯ ಆತ್ಮಾನಂ ಅನಾತ್ಮಾನಂಚ ಸ್ವರೂಪತಃ ನಿರ್ಧಾರಣಂ ಕುರ್ಯಾತ್ ತತಃ ಏವಂ ವಿರುದ್ಧ ಸ್ವಭಾವಯೋಃ ಇತರೇತರತ್ವಂ ಇತರೇತರಧರ್ಮವತ್ವಂಚ ಆರೋಪ್ಯ ನವ್ಯವಹರೇತ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ವಿವೇಚನ ಕ್ರಮ. ಯದಿ ಒಂದು ವೇಳೆ ಸರಿಯಾಗಿ ಅಯಂ ಲೋಕಃ ಈ ಮನುಷ್ಯನು ಈ ಜನಗಳು ಮಾನವರು ಆತ್ಮಾನಂ ಅನಾತ್ಮಾನಂಚ ಸ್ವರೂಪತಃ ವಿವಿಚ್ಯ ನಿರ್ಧಾರಣಂ ಕುರ್ಯಾತಿ ಆತ್ಮನನ್ನು ಅನಾತ್ಮವನ್ನು ಕೂಡ ಸ್ವರೂಪದಿಂದ ಬಿಡಿಸಿ ಸರಿಯಾಗಿ ತಿಳಿದುಕೊಂಡು ಬಿಟ್ಟರೆ ಇದು ಆತ್ಮನ ಸ್ವರೂಪ, ಇದು ಅನಾತ್ಮದ ಸ್ವರೂಪ. ಆತ್ಮನು ಸತು ಚಿತು ಆನಂದ ಸ್ವರೂಪನಾಗಿದ್ದಾನೆ. ಆತ್ಮನಿಗೆ ಜನ್ಮ ಮರಣಾದಿಗಳ ಸಂಬಂಧವಿಲ್ಲ. ಆತ್ಮನು ಅಜ ಅಮರ ಅಮೃತ ಅಭಯ ಅದ್ವಯ ಸ್ವರೂಪನಾಗಿದ್ದಾನೆ. ಇನ್ನು ಅನಾತ್ಮವಾದ ಜಡವಾದ ದೇಹಾದಿಗಳು ಜಡವಾಗಿವೆ, ಅನಿತ್ಯವಾಗಿವೆ, ನಿತ್ಯ ವಿಕಾರಿಗಳಾಗಿವೆ, ಹುಟ್ಟುತ್ತವೆ, ಸಾಯುತ್ತವೆ. ಹೀಗೆ ಆತ್ಮನನ್ನು ಅನಾತ್ಮಗಳನ್ನು ಕೂಡ ಬಿಡಿಸಿ ಸರಿಯಾಗಿ ನಿರ್ಣಯ ಮಾಡಿಕೊಂಡು ಬಿಟ್ಟರೆ ತತಃ ಆಗ ಏವಂ ಇವಾಗಿರುವಂತೆ ವಿರುದ್ಧ ಸ್ವಭಾವಯೋ ಪರಸ್ಪರ ವಿರುದ್ಧ ಸ್ವಭಾವವಾಗಿರುವ ಆತ್ಮಾನಾತ್ಮರಿಗೆ ಇತರೇತರತ್ವಂ ಆತ್ಮನನ್ನ ಅನಾತ್ಮವಾದ ದೇಹವೆಂದಾಗಲಿ ಅನಾತ್ಮವಾದ ದೇಹಾದಿಗಳನ್ನ ಆತ್ಮನೆಂದಾಗಲಿ ಇತರೇತರ ಧರ್ಮವತ್ವಂ ಆತ್ಮನ ಧರ್ಮಗಳು ಅನಾತ್ಮ ವಸ್ತುವಿಗಿದೆ, ಅನಾತ್ಮದ ಧರ್ಮಗಳು ಆತ್ಮನಿಗೆ ಇವೆ ಎಂದಾಗಲಿ ಆರೋಪಣೆ ಮಾಡಿ ಅಧ್ಯಾಸ ಮಾಡಿಕೊಂಡು ನವ್ಯವಹರೇ ಖಂಡಿತವಾಗಿ ವ್ಯವಹರಿಸಲಾರರು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ಎಲ್ಲರೂ ಕೂಡ ಅಹಮಿದಂ ಮಮೇದಂ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅದಕ್ಕೆ ಕಾರಣ ಅವಿವೇಕೇನ ವಿವೇಚನೆ ಮಾಡಿಕೊಳ್ಳದ್ದರಿಂದ. ಇದು ಲೋಕದಲ್ಲೂ ಇದೆ. ಒಂದು ಒರಿಜಿನಲ್ ನೋಟ್ ರಿಸರ್ವ್ ಬ್ಯಾಂಕಿನಿಂದ ಪ್ರಿಂಟ್ ಮಾಡಿಸಿ ಒಳ್ಳೆ ನೋಟ್ ಕೊಟ್ಟಿದ್ದಾರೆ. 50 ರೂಪಾಯಿನ 10 ನೋಟುಗಳಿವೆ, 500 ರೂಪಾಯಿ. ಅದೇ ತರಹ ಪ್ರಿಂಟ್ ಮಾಡಿಸ್ಬಿಟ್ಟು 10 ರೂಪಾಯಿ ಕೊಟ್ರೆ 100 ನೋಟ್ ಕೊಡ್ತಾರೆ, 5000 ರೂಪಾಯಿ ನೋಟ್ ಕೊಡ್ತಾರೆ, 50 ರೂಪಾಯಿ ನೋಟು 100 ಕೊಡ್ತಾರೆ. ಎರಡನ್ನು ಬೆರೆಸಿದ ಗೊತ್ತಾಗೋದಿಲ್ಲ, ಒಂದೇ ತರಹ ಇರುತ್ತೆ. ಬರ್ತಿರ್ತ ಹಾಗಾಗಿ ಬ್ಯಾಂಕ್ನವ್ರು ಹೇಳ್ತಾ ಇರ್ತಾರೆ ನಿಮ್ಮ ನೋಟನ್ನ ಪರೀಕ್ಷಿಸಿಕೊಳ್ಳಿ ಅಂತ. ನಮ್ಮಂತ ದಡ್ಡರಾದ ವೇದಾಂತಿಗಳು ಎರಡೂ ಒಂದೇ ಅಂದ್ಬಿಡ್ತೇವೆ. ಯಾರೋ ಬ್ಯಾಂಕ್ ಇದಕ್ಕೆ ಹೋದ್ರೆ, ಪೆಟ್ರೋಲ್ ಬಂಕ್ ಹೋದ್ರೆ 500 ರೂಪಾಯಿ ಕೊಟ್ವು, 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವು. 400 ರೂಪಾಯಿ ಕೊಡ್ಬೇಕಾದ್ರೆ 50 ರೂಪಾಯಿ ಫೇಕ್ ನೋಟ್ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಾಗದೇ ಇಲ್ಲ. ಯಾಕೆ? ವಿವಿಚ್ಯ ನ ಜ್ಞಾಯತೆ. ಹಾಗೇನಾಗಿದೆ, ಅಜ್ಞಾನಿಗಳು ದೇಹವನ್ನು ಆತ್ಮನನ್ನು ಬಿಡಿಸಿಕೊಳ್ಳದೆ ಇರುವುದರಿಂದ ನಾನು ಮನುಷ್ಯ, ನಾನು ಬುದ್ಧಿವಂತ, ನಾ ಗೃಹಸ್ಥ ಎಂದು ಅವಿವೇಕ ವ್ಯವಹಾರ ಮಾಡ್ತಾ ಇದ್ದಾರೆ. ಏನಾದ್ರೂ ವಿವೇಕದಿಂದ ಬಿಡಿಸಿ ತಿಳಿದುಕೊಂಡು ಬಿಟ್ಟಿದ್ದರೆ ಹೀಗೆ ಈಗ ತೋರುತ್ತಿರುವಂತೆ ಆರೋಪಣೆ ಮಾಡಿಕೊಂಡು ವ್ಯವಹಾರವನ್ನು ಮಾಡುತ್ತಿರಲೇ ಇಲ್ಲ. ವಾಕ್ಯ ಮತ್ತೊಮ್ಮೆ ಗುರುಗಳ ವಾಕ್ಯ ಎಷ್ಟೇ. ಆತ್ಮಾನಂ
ಅನಾತ್ಮಾನಂಚ ಸ್ವರೂಪತಃ ವಿವಿಚ್ಯ ಯದಿ ಅಯಂ ಲೋಕಃ ನಿರ್ಧಾರಣಂ ಕುರ್ಯಾತ್ ತತಃ ಏವಂ ವಿರುದ್ಧ ಸ್ವಭಾವಯೋಃ ಆತ್ಮಾನಾತ್ಮನೋಃ ಇತರೇತರತ್ವಂ ಇತರೇತರ ಧರ್ಮವತ್ವಂಚ ಆರೋಪ್ಯ ನವ್ಯವಹರೇತಿ. ಆರೋಪಣೆ ಮಾಡಿಕೊಂಡು ವ್ಯವಹಾರ ಮಾಡುವುದಕ್ಕೆ ಕಾರಣ ವಿವೇಕಾಭಾವ. ಇದಕ್ಕೆ ಇನ್ನು ಅನೇಕ ಉದಾಹರಣೆ ಕೊಡ್ತೇನೆ. ರೇಷ್ಮೆ ಸೀರೆ, ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ, ತಪ್ಪಿದ್ದು ಕ್ಷಮಿಸಿ. ಒಂದು ಒಳ್ಳೆ ಅಂಗಡಿ ಹೋಗಿ ಕೇಳಿದ್ರೆ ಎಷ್ಟಪ್ಪ ಇದಕ್ಕೆ? 35,000 ಅಂತ ಹೇಳ್ತಾನೆ. ಒಂದು ರೇಷ್ಮೆ ಸೀರೆಗೆ 35,000 ರೂಪಾಯಿ. ಮತ್ತೊಂದು ಅಂಗಡಿ ಹೋಗುವ, ಸ್ವಾಮಿ ಅದೇ ಸೀರೆಯನ್ನು ಕೊಡ್ತಾ ಇದ್ದೇವೆ, 3,500 ರೂಪಾಯಿ ಕೊಡ್ತೇವೆ ಇಂದ. ನಮ್ಗೆ ಗೊತ್ತಾಗಲೇ ಇಲ್ಲ. ಕಣ್ಣಿಂದ ನೋಡಿದಾಗ, ಬೆಟ್ಟುಗಳಿಂದ ಬೊಟ್ಟು ನೋಡಿದಾಗ, ಮೊಬೈಲ್ನಲ್ಲಿ ಫೋಟೋ ಕಳಿಸಿ ನೋಡಿದಾಗ ವ್ಯತ್ಯಾಸವೇ ಗೊತ್ತಾಗ. ನಾವೇನ್ ಮಾಡ್ತೇವೆ? ಚೀಪ್ ಆಯ್ತು ಅಂತ ಹೇಳಿ 3,500 ರೂಪಾಯಿ ಸೀರೆ ತಂದ್ಬಿಡ್ತೇವೆ. ನಾವ್ ಅನ್ಕೊಳ್ಳೋದೇನು, ನಮಗೆ ಅದರಿಂದ 32,000 ರೂಪಾಯಿ ಉಳೀತು, ಸಂತೋಷ ಪಡ್ತೇವೆ. ಮನೆಗೆ ತಂದು ಹೆಂಗಸರು ಕೊಟ್ರೆ ಅವ್ರು ಹೇಳ್ತಾರೆ, ಈ ಸೀರೆ ನನಗೆ ಬೇಡ, ಇದು ರೇಷ್ಮೆ ಸೀರೆ ಎಲ್ಲ, ನೀವು ಮೋಸ ಹೋಗಿದ್ದೀರಾ ಅಂತಾರೆ. ಹೌದು, ವೇದಾಂತಿಗಳ ವಿವೇಕವಿರುವುದಿಲ್ಲ, ಗಂಡಸರು ಗೊತ್ತಾಗಲ್ಲ. ಹೆಂಗಸರು ಮಾತೆಯರು ನೋಡಿದ ಕೂಡಲೇ ಇದು ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ನಾವ್ ಯಾಕಪ್ಪ ಅದನ್ನ ತಂದ್ವಿ ಅಂದ್ರೆ, ನಿಜವಾದ ರೇಷ್ಮೆ ಸೀರೆ ಯಾವುದೋ, ಡೂಪ್ಲಿಕೇಟ್ ಸೀರೆ ಯಾವುದನ್ನು ಗೊತ್ತಾಗುವುದಿಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲವೂ ಡೂಪ್ಲಿಕೇಟ್. ಅದೇ ರೀತಿಯಲ್ಲಿ ಬಂಗಾರದ ಸರ, ಬಂಗಾರದ ಬಳೆ ಒಂದ್ ಜೊತೆ ಎಷ್ಟಪ್ಪ ಅಂದ್ರೆ 3,500,000 ಲಕ್ಷ ಅಂತ ಹೇಳ್ತಾನೆ. ಒಬ್ಬೊಬ್ಬ ಇನ್ನೊಂದಾಗಿದೆ, ಸ್ವಾಮಿ 350 ಕೋಟಿ ಸಾಕು ಅಂತಾನೆ. ನೋಡಿ, 3,500,000 ಲಕ್ಷ ಬೆಲೆ ಬಾಳುವಂತ ಬಂಗಾರದ ಬಳೆಯನ್ನ ಇವನು 350 ರೂಪಾಯಿ ಕೊಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗಲ್ಲ ನನಗೆ. ಹಾಗೆಯೇ ಹೇಳ್ತಾ ಇದ್ದಾರೆ ಗುರು, ಆತ್ಮ ಮತ್ತು ಅನಾತ್ಮರ ಸ್ವರೂಪವನ್ನ ಸರಿಯಾಗಿ ನಿರ್ಣಯ ಮಾಡಿ ಬಿಡಿಸ್ಕೊಂಡು ಬಿಟ್ಟಿದ್ದರೆ, ಹೀಗೆ ಅಜ್ಞಾನಿಗಳಾದ ಮಾನವರು ನಾನೇ ಶರೀರ, ಶರೀರವೇ ನಾನು ಎಂದು ಆತ್ಮಾನಾತ್ಮರ ಧರ್ಮ ಸ್ವರೂಪವನ್ನಾಗಲಿ ಆತ್ಮಾನಾತ್ಮರ ಧರ್ಮವನ್ನಾಗಲಿ ಆರೋಪಣೆ ಮಾಡಿಕೊಂಡು ವ್ಯವಹಾರ ಮಾಡುತ್ತಿರಲಿಲ್ಲ. ಶ್ರೀರಾಮಚಂದ್ರ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದ್ರೆ, ವಿವೇಕಾಭಾವಾತ್ತು ತಯೋಃ ಆತ್ಮಾನಾತ್ಮನೋಃ ಸ್ವಭಾವಂ ಅಜಾನನ್ ಮಿಥ್ಯೈವ ಅತತ್ ಸ್ವಭಾವಂ ಸಮಾರೋಪಯನ್ ಸತ್ಯಸ್ವರೂಪೇ ಚಿದಾತ್ಮನಿ ಅನೃತಸ್ಯ ದೇಹಾದೇಹೇ ಜನ್ಮ ಮರಣ ಜರ ವ್ಯಾಧ್ಯಾದಿ ಧರ್ಮಾನ್ ಅದ್ಯಸ್ಯ ತದ್ವೈಪರೀತ್ಯೇನ ಚೈತನ್ಯಾದಿಶ್ಚ ವಿಷಯ ಧರ್ಮಾನ್ ದೇಹಾದಿಷು ಅಧ್ಯಸ್ಯ ವ್ಯವಹರನ್ ಸಂಸಾರಾನರ್ಥಮನುಭವತೀತಿ ನ ಚಿತ್ರಂ. ಅಬ್ಬಾ, ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ. ಸದ್ಗುರುಗಳೇ, ಪೂಜ್ಯ ಗುರುಗಳೇ, ನೀವು ಮಹಾತ್ಮರು, ನೀವೇ ನನ್ನ ಪಾಲಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಎಷ್ಟು ಸುಂದರವಾಗಿ ಪಾಠ ಮಾಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬರೆದಿದ್ದೀರಾ. ನಮ್ಮಂಥ ದಡ್ಡರಿಗೂ ಕೂಡ ಅರ್ಥವಾಗುವಂತೆ ಸಂಸ್ಕೃತ ಭಾಷೆಯಲ್ಲಿ ಸುಲಭವಾದ ಶೈಲಿಯಲ್ಲಿ ಅತ್ಯಂತ ಗಹನವಾಗಿರುವ ಅಧ್ಯಾಸ ಸ್ವರೂಪವನ್ನ ವಿವರಿಸಿ ತಿಳಿಸ್ತಾ ಇದ್ದೀರಾ. ನಿಮ್ಮ ಪಾದ ಪದ್ಮಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ತುಂಬಾ ಸಂತೋಷನಪ್ಪ, ಮುಂದುವರ್ಸು. ಒಂದೇ ವಾಕ್ಯ ಎಷ್ಟು ಜನ ಬರೀತಾರೆ. ವಿವೇಕಾಭಾವಾತ್ತು, ಹಾಗೆ ತಿಳಿದುಕೊಂಡಿದ್ದರೆ ಹೀಗೆ ವ್ಯವಹಾರ ಮಾಡುತ್ತಿರಲಿಲ್ಲ. ತು ಆದರೆ ವ್ಯವಹಾರ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ವ್ಯವಹಾರನ್ನೇ ಏನಂತ, ಚೈತನ್ಯಾದೀನ್ ವಿಷಯ ಧರ್ಮಾನ್
ದೇಹಾದಿಷು ಅಧ್ಯಸ್ಯ ವಿಷಯಿಯಾಗಿರುವ ಆತ್ಮನ ಧರ್ಮ ಚೈತನ್ಯ ಮುಂತಾದವುಗಳನ್ನ ಅನಾತ್ಮವಾದ ದೇಹಾದಿಗಳಲ್ಲಿ ಆರೋಪಣೆ ಮಾಡಿಕೊಂಡು ವ್ಯವಹಾರ ಮಾಡುತ್ತಾ ಸಂಸಾರಾನರ್ಥಂ ಸಂಸಾರದ ಎಲ್ಲ ಅನರ್ಥ ಪರಂಪರೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಇದು ನ ಚಿತ್ರಂ, ದಿಸ್ ಇಸ್ ನಾಟ್ ಎ ವಂಡರ್. ಅವಿವೇಕದಿಂದ ಏನ್ ಬೇಕಾದ್ರೂ ಆಗಬಹುದು. ವಿವೇಕದಿಂದ ಮನುಷ್ಯನಿಗೆ ಅನರ್ಥ ಉಂಟಾಗುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನದಿ ತುಂಬ ಹರಿತಾ ಇದೆ. ಒಬ್ಬ ಮನುಷ್ಯ ಹೊಸಬ ನದಿ ಹತ್ತಕ್ಕೆ ಹೋದ. ಒಳ್ಳೆ ಪುಣ್ಯ ಮುಹೂರ್ತ ಕಾಲ, ಸ್ನಾನ ಮಾಡಬೇಕು ಅಂತ ಹೋದ. ಅವನಿಗೆ ಗೊತ್ತಿಲ್ಲ ಅಲ್ಲಿ ಮಡು ಇದೆ, ಮಡು ವೀರಲ್. ಹೋದ, ಮುಂದಕ್ಕೆ ಸಿಕ್ಕಾಕೊಂಡ್ಬಿಟ್ಟ, ಸತ್ತೋದ. ನೋಡಿ, ಅಲ್ಲಿ ಮಡುವಿದೆ, ಹೋಗಬಾರದು ಅನ್ನುವಂಥ ವಿವೇಕವಿಲ್ಲದ್ದರಿಂದ ಹೋದ, ಮುಳುಗಿದ, ಸತ್ತೋದ. ಇನ್ನೊಬ್ಬ ದಿನ ಸ್ನಾನ ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತು ಅಲ್ಲಿ ಹೋಗ್ಬಾರ್ದು ಅಂತ ಹೋಗ್ತಾ ಇಲ್ಲ. ಅಜ್ಞಾನದ ಫಲ ಅನರ್ಥ ಪರಂಪರೆ. ಸರ್ಪಾನ್ಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಮಹಾಭಾರತದ ಒಂದು ಶ್ಲೋಕ. ಈ ಶ್ಲೋಕವನ್ನ ನನ್ನ ಪ್ರೀತಿಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಗಟ್ ಮಾಡಿಸ್ಬಿಟ್ಟು ಅರ್ಥ ಹೇಳಿದರು. ಎಷ್ಟು ಶ್ಲೋಕ ಹೇಳಿದ್ದಾರೆ ಗುರುಗಳು. ಆ ಗುರುಗಳ ಉಪದೇಶಕ್ಕೆ ನಾನು ಏನು ಕಾಣಿಕೆ ಕೊಟ್ಟು ಸಾಲು, ಏನು ಬೇಡ ಮಗ, ನಿನಗೆ ಆ ಭಕ್ತಿ ಇದೆ ಸಾಕು ಅಂತ ಇದ್ದು. ಗುರುಗಳಲ್ಲಿ ಭಕ್ತಿ ಬಂದಿದ್ರೆ ಇನ್ನೇನು ಕೊಡ್ಬೇಕಾದ್ದಿಲ್ಲ. ಶ್ಲೋಕಕ್ಕೆ ಅರ್ಥವೇನು? ಸರ್ಪಾನ್ ಕುಶಾಗ್ರಾಣಿ ತಥೋದಪಾನಂ. ಹಾವು, ನೆಲಭಾವಿ, ಮಡು ಮುಂತಾದದ್ದನ್ನು ತಿಳ್ಕೊಂಡು, ಕುಶಾಗ್ರಾಣಿ ಮುಳ್ಳು, ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ. ಇಲ್ಲಿ ಮುಳ್ಳಿದೆ ಅಂತ ಗೊತ್ತಾದ್ರೆ ಹೋಗುವುದಿಲ್ಲ, ಇಲ್ಲಿ ಮಡುವಿದೆ ಅಂತ ಗೊತ್ತಾದ್ರೆ ಆ ಕಡೆ ಹೋಗುವುದಿಲ್ಲ. ಸರ್ಪಗಳು ಹರಿತಾವೆ ಅಂತ ಗೊತ್ತಾ ಹೋಗುದಿಲ್ಲ. ಅಜ್ಞಾನತಃ ಗೊತ್ತಿಲ್ಲದೆ ಹೋದರೆ ಪತಂತಿ ಕೇಚಿತಿ, ಸಾಯ್ತಾರೆ, ಬೀಳ್ತಾರೆ, ಕೈಕಾಲು ಮುಗ್ಗುತ್ತಾರೆ. ಆದ್ದರಿಂದ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಜ್ಞಾನಕ್ಕೆ ಅದ್ಭುತವಾದ ಫಲ ಇದೆ. ಬೆಳಕಿಗೆ ಅದ್ಭುತವಾದ ಪ್ರಯೋಜನವಿದೆ. ಬೆಳಗ್ಗೆ ಬರುತ್ತೆ, ಹೋಗ್ತಾ ಇದೆ, ಫ್ರೀಯಾಗಿ ಬೆಳಗ್ಗೆ ಬರ್ತಾ ಇದೆ, ಬೆಲೆ ಇಲ್ಲ ಅದಕ್ಕೆ. ಕರೆಂಟೇ ಬೆಲೆ ಕೊಡ್ತೀವಿ ನಾವು, ಬಿಲ್ ಕಟ್ತೇವೆ. ಸೂರ್ಯನ ಬೆಳಕಿಗೆ ಬೆಲೆ ಇದೆಯೇನ್ರಿ? ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಬೆಳಕು ಕೊಡ್ತಾ ಇದ್ದಾನೆ. ಅಬ್ಬಾ, ಸೂರ್ಯನಾರಾಯಣ ಮಾಘ ಮಾಸದಲ್ಲಿ ನಮಸ್ಕಾರ ಹಾಕೋ, 12 ನಾಮಾವಳಿ ಹೇಳ್ಕೊ. ಯಾಕೆ ಹೇಳ್ಬೇಕು? ಏನ್ ಕೊಡ್ತಾ ಇದ್ದಾನೆ ಅಂತ ಜಂಬ ಪಡಬೇಡ. ಜ್ಞಾನೇ ಫಲಂ, ಜ್ಞಾನದಲ್ಲಿ ಅದ್ಭುತವಾದಂತಹ ಪ್ರಯೋಜನ. ಇನ್ನು ವೇದಾಂತದಲ್ಲಿ ಹೇಳುವಂತ ಆತ್ಮಜ್ಞಾನದಿಂದ ಪ್ರಯೋಜನ ಹೇಳ್ಬೇಕೆ? ಅದ್ಭುತವಾದ ಆತ್ಮಜ್ಞಾನವಾಗಿಬಿಟ್ರೆ ಮುಕ್ತೋ ಭವತಿ, ಜೀವನ್ಮುಕ್ತೋ ಭವತಿ, ಬ್ರಹ್ಮಾನಂದೋ ಭವತಿ, ಜನ್ಮರಹಿತೋ ಭವತಿ. ಆತ್ಮಜ್ಞಾನವಾಗ್ಲಿಲ್ವಾ ಪುನರಪಿ ಜನನಂ ಪುನರಪಿ ಮರಣಂ ಇದ್ದೇ ಇರುತ್ತದೆ. ವಾಕ್ಯ ಅರ್ಥ ಆಯ್ತು ನೋಡಿ. ವಿವೇಕಾಭಾವಾತ್ತು ತು, ಆದರೆ ಆತ್ಮಾನಾತ್ಮರ ವಿವೇಕ ಜ್ಞಾನವಿಲ್ಲದಿರುವುದರಿಂದ, ಅಂದರೆ ತಯೋಹೋ ಸ್ವಭಾವಂ ಅಜಾನನ್. ಇದು ಸಾಮಾನ್ಯ ಏಕವಚನಂ, ಮನುಷ್ಯರು ಅಂತರ್ಥ. ಆತ್ಮಾನಾತ್ಮರುಗಳ ಸ್ವಭಾವವನ್ನು ಅಜಾನನ್ ತಿಳಿಯದೆ, ಮಿಥ್ಯೈವ ಸುಳ್ಳು ಸುಳ್ಳಾಗಿ, ತಪ್ಪು ತಪ್ಪಾಗಿ, ಅತತ್ ಸ್ವಭಾವಂ ಆತ್ಮನ ಸ್ವಭಾವವಲ್ಲದನ್ನ ಆತ್ಮನ ಮೇಲೂ, ಅನಾತ್ಮದ ಸ್ವಭಾವವಲ್ಲದನ್ನ
ಅನಾತ್ಮದ ಮೇಲೂ ಸಮಾರೋಪಯನ್ ಆರೋಪಯನ್ ಚೆನ್ನಾಗಿ ಆರೋಪಣೆ ಮಾಡಿಕೊಂಡು ಸತ್ಯ ಸ್ವರೂಪೇ ಚಿದಾತ್ಮನಿ ಸಚ್ಚಿದಾನಂದ ಸ್ವರೂಪನಾಗಿರುವ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸತ್ಯ ಜ್ಞಾನ ಅನಂತ ಸ್ವರೂಪನಾಗಿರುವ ಚಿದಾತ್ಮನಿ ಚೈತನ್ಯ ಸ್ವರೂಪನೂ ಆಗಿರುವಂತ ಆತ್ಮನಲ್ಲಿ ಅನೃತಸ್ಯ ದೇಹಾದೇಹಿ ಅನೃತವಾಗಿರುವ ಅವಿದ್ಯಾಕಲ್ಪಿತವಾಗಿರುವ ಜೊಳ್ಳಾಗಿರುವ ದೇಹಾದಿಗಳ ಧರ್ಮವನ್ನ ಯಾವುದು ಜನ್ಮ ಮರಣ ಜರಾ ವ್ಯಾಧ್ಯಾದಿ ಧರ್ಮಾನ ಅನಾತ್ಮದ ಧರ್ಮಗಳು ಹುಟ್ಟುವುದು ಸಾಯುವುದು ಮುರಿಯಾಗುವುದು ರೋಗಕ್ಕೆ ಒಳಗಾಗುವುದು ಈ ಧರ್ಮಗಳನ್ನ ಚಿದಾತ್ಮನಾದಂಥ ಆತ್ಮನಲ್ಲಿ ಅಧ್ಯಾಸ ಮಾಡಿಕೊಂಡು ತದ್ವೈಪರೀತ್ಯೇನ ಅದಕ್ಕೆ ವಿರುದ್ಧವಾಗಿ ಚೈತನ್ಯಾದಿ ಸ್ವರೂಪ ಧರ್ಮಗಳನ್ನ ಆತ್ಮ ವಿಷಯಿ ಧರ್ಮಾನ್ ಆತ್ಮನ ಧರ್ಮಗಳನ್ನ ದೇಹಾದಿಗಳಲ್ಲಿ ಅಧ್ಯಾಸ ಮಾಡಿಕೊಂಡು ವ್ಯವಹರಿಸುತ್ತ ಇದು ವರ್ತಮಾನ ಕೃದಂತ ರೂಪ ಶತ್ರು ಪ್ರತ್ಯಯ ವ್ಯವಹಾರ ಮಾಡುತ್ತಾ ಇದ್ದಾನೆ. ಇದನ್ನೇನಾಗ್ತಾ ಇದೆ ಅವನಿಗೆ? ಸಂಸಾರ ಅನರ್ಥಮನುಭವತಿ, ಸಂಸಾರದಲ್ಲಿ ಬಿದ್ದು ಸಂಸಾರದ ಅನರ್ಥಗಳನ್ನ ಅನುಭವಿಸ್ತಾ ಇದ್ದಾನೆ. ಈ ಸಂಸಾರ ಅನರ್ಥ ಒಂದ ಎರಡ ಸಾವಿರ ಈ ಸಂಸಾರ ಮನುಷ್ಯ ಹುಟ್ಟುಬಿಟ್ಟ ಅಂದ್ರೆ ರಾಮ್ 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 ಸಾಯುವವರೆಗೆ ಸಹಸ್ರಾರು ಅನರ್ಥ ರೋಗ ರುಜಿನ ಚಿಂತ ತಾಪತ್ರಯ ರಾಗ ದ್ವೇಷ ಇತ್ಯಾದಿ ಎಲ್ಲ ಅನರ್ಥಗಳನ್ನು ಕೂಡ ಅನುಭವಿಸ್ತಾ ಇದ್ದಾನೆ ಅನ್ನುವುದರಲ್ಲಿ ಆಶ್ಚರ್ಯವೇನಿಲ್ಲ. ಇದಕ್ಕೆ ಹೆಸರೇನು ಗೊತ್ತಾ? ಸ್ವಯಂಕೃತಾಪರಾಧ, ಸೆಲ್ಫ್ ಕಮಿಟೆಡ್ ಮಿಸ್ಟೇಕ್, ಸೆಲ್ಫ್ ಕಮಿಟೆಡ್ ಅಫೆನ್ಸ್. ಸರ್ಕಾರದವರು ನಿಯಮ ಮಾಡಿದ್ದಾರೆ, ಟ್ರಾಫಿಕ್ ಪೊಲೀಸ್ನವರು ಸಿಗ್ನಲ್ ಹಾಕಿರ್ತಾರೆ, ಸಿಗ್ನಲ್ ಜಂಪ್ ಮಾಡಬಾರ್ದು, ಸಿಗ್ನಲ್ ಜಂಪ್ ಮಾಡಿದ್ರೆ 1,000 ರೂಪಾಯಿ ಫೈನ್ ಅಂತಾರೆ. ಏನ್ ಪರವಾಗಿಲ್ಲ ಅಂತ ಹೇಳಿ ಸಿಗ್ನಲ್ ಜಂಪ್ ಮಾಡ್ದ 1,000 ರೂಪಾಯಿ ಕಟ್ಬೇಕು. ಯಾಕೆ 1,000 ರೂಪಾಯಿ ಕಟ್ಬೇಕು? ಯಾಕೆ ನೀ ತಪ್ಪು ಮಾಡಿದೆ? ತಪ್ಪು ಮಾಡಿದವ ಯಾರು? ನೀನು. ಮನುಷ್ಯನು ಅಜ್ಞಾನದಿಂದ ಅಹಂಕಾರದಿಂದ ನೂರಾರು ಅಪರಾಧ ಮಾಡ್ತಾ ಇದ್ದಾನೆ, ಫಲ ಅನುಭವಿಸ್ತೇವೆ. ಮತ್ತೊಬ್ಬರಿಗೆ ಸೇರಿದಂತಹ ವಸ್ತುಗಳನ್ನ ನಾನು ಅವರಿಗೆ ಗೊತ್ತಿಲ್ಲದಂತೆ ಕಳ್ಳತನ ಮಾಡಬಾರದು, ವಿವೇಕ ಭಗವಂತ ಕೊಟ್ಟಿದ್ದಾನೆ. ನಾನು ಹಸುವಲ್ಲ, ಎತ್ತಲ್ಲ, ಅಥವಾ ಆಡು ಕುರಿ, ಮನುಷ್ಯ. ನಾನು ವಿವೇಕ ಕೊಡಿ, ವಿವೇಕವಿದ್ದೂ ಸಹಿತ ಕಳ್ಳತನ ಮಾಡ್ತಾ ಇದ್ದಾನೆ, ಫಲ ಅನುಭವಿಸ್ತಾನೆ. ಇವತ್ತು ಮನುಷ್ಯ ತುಂಬಾ ತಪ್ಪು ಮಾಡ್ತಾ ಇದ್ದಾನೆ. ಎಲ್ಲಾ ತಪ್ಪುಗಳಿಗಿಂತಲೂ ಎಲ್ಲ ಮಾನವರು ಮಾಡುತ್ತಿರುವಂತ ಮಹಾಪರಾಧ, ದಿ ಬಿಗ್ಗೆಸ್ಟ್ ಕ್ರೈಮ್ ಯಾವುದಪ್ಪ ಅಂದ್ರೆ ಅಧ್ಯಾಸ. ನೋಡಿ, ಅನಾತ್ಮವಾದ ಹಸಿ ಹೆಣದಂತಿರುವ ಈ ಜಡವಾಗಿರುವ ಶರೀರವನ್ನ ನಾನು ಅಂತ ಮಾಡ್ಕೊಂಡಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ ಉಂಟ? ಇದಕ್ಕಿಂತ ಮಹಾ ಕಳ್ಳತನ ಉಂಟ? ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೇನ ನ ಕೃತಂ ಪಾಪಂ ಚೋರೇನಾತ್ಮಾಪಹಾರಿಣ. ಆದ್ದರಿಂದ ಅಜ್ಞಾನಿಯು ಅಧ್ಯಾಸವನ್ನು ಮಾಡಿಕೊಂಡು ವ್ಯವಹಾರ ಮಾಡುತ್ತಾ ಎಲ್ಲ ಸಂಸಾರದ ಅನರ್ಥ ಪರಂಪರೆಗಳನ್ನು ಅನುಭವಿಸುತ್ತಿದ್ದಾನೆ ಅಂತ ಆಶ್ಚರ್ಯವೇನಿಲ್ಲ. 50 ಜನ ಪ್ರಸಿದ್ಧರಾಗಿರುವಂತಹ ಮಹಾತ್ಮರು, ದೊಡ್ಡವರು ಜೈಲಿನಲ್ಲಿದ್ದಾರೆ ಅಂದ್ರೆ ಏನೋ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರುವುದರಿಂದಲೇ ಜೈಲಿನಲ್ಲಿದ್ದಾರೆ. ತಪ್ಪು ಮಾಡದವರಿಗೆ ಜೈಲ್ವಾಸವಿಲ್ಲ. ಇಂತಹ ದೊಡ್ಡ ದೊಡ್ಡ ಶ್ರೀಮಂತರು, ಒಳ್ಳೆ ವಿದ್ಯಾವಂತರು, ದೊಡ್ಡ ಸನ್ಯಾಸಿಗಳು ಜೈಲಿದ್ದಾರೆ ಸ್ವಾಮಿ. ಪಾಪ ಅಂಥವರಿಗೆ ಜೈಲ್ವಾಸ ಕೊಡ್ಬಾರ್ದಾಗಿತ್ತು ಅಂದ್ರೆ ಹೌದು, ಕೊಡ್ಬಾರ್ದಾಗಿತ್ತು. ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಗ್ಯಾರಂಟಿ.
ಜ್ಞಾಪಕ ಇಟ್ಕೋಬೇಕು. ಎಲ್ಲ ಅಜ್ಞಾನಿಗಳು 1,000 ಕೋಟಿ ಮಾನವರು ಕೂಡ ಅಧ್ಯಾಸವನ್ನ ಮಾಡಿಕೊಂಡು ಅಧ್ಯಾಸದಿಂದ ವ್ಯವಹಾರ ಮಾಡುತ್ತಾದ್ರಿಂದ ಸುಖ ದುಃಖ ರಾಗ ದ್ವೇಷ ಬಂಧ ಮೋಕ್ಷ ಧರ್ಮ ಅಧರ್ಮ ಪುಣ್ಯ ಪಾಪ ಮುಂತಾಗಿರುವ ಎಲ್ಲ ಅನರ್ಥ ಪರಂಪರೆಗಳನ್ನು ಅನುಭವಿಸುತ್ತಿದ್ದಾರಲ್ಲ ಅಂದ್ರೆ ಸರಿ ಆಗ್ಲಿ ಬಿಡುವುದು. ಈಗ ಈ ಪರಿಹಾರ ಹೇಗೆ, ಅದು ಬಹಳ ಮುಖ್ಯ. ನಮಗೆ ತಪ್ಪು ಮಾಡಿದ್ದ ಹೋಯ್ತು. ಹಿಂದಿನ ಜನ್ಮಗಳಲ್ಲಿ ಆತ್ಮಜ್ಞಾನವನ್ನ ಮಾಡಿಕೊಳ್ಳದ್ದರಿಂದ ಅವಿದ್ಯಾ ನಿಮಿತ್ತವಾಗಿ ಈಗ ಜನ್ಮ ಉಂಟಾಗಿದೆ. ಈ ಜನ್ಮದಲ್ಲಾದರೂ ನಾವುಗಳು ಆತ್ಮಜ್ಞಾನವನ್ನ ಮಾಡಿಕೊಂಡರೆ ಮುಂದೆ ಜನ್ಮವಿಲ್ಲ, ಮುಂದೆ ಅವರಿಗೆ ಜೈಲು ವಾಸವಿಲ್ಲ, ಅದನ್ನು ತೋರಿಸ್ಕೊಡ್ಬೇಕು. ಅತಃ ಮಿಥ್ಯಾಜ್ಞಾನ ನಿಮಿತ್ತ ಏವ ಅಯಂ ಸರ್ವೋ ವ್ಯವಹಾರ ಇತಿ ಸಿದ್ಧಂ. ಗುರುಗಳ ವಾಕ್ಯ ಅಮೃತಾಯ ಭರ್. ಅತಃ ಆದ್ದರಿಂದ ಈ ಜನಗಳು ಮಾಡುತ್ತಿರುವ ಎಲ್ಲಾ ವ್ಯವಹಾರಗಳು ಕೂಡ ಲೌಕಿಕಾ ವೈದಿಕಾ ಶಾಸ್ತ್ರೀಯ ಶಾಸ್ತ್ರ ನಿಷಿದ್ಧ ಸರ್ವೇಪಿ ವ್ಯವಹಾರ ಸರ್ವಾಣಿ ಕಾರ್ಯಾಣಿ ಮಿಥ್ಯಾಜ್ಞಾನ ನಿಮಿತ್ತಾನ್ಯೇವ. ಮಿಥ್ಯಾಜ್ಞಾನ ನಿಮಿತ್ತವಾಗಿಯೇ ತೋರುತ್ತೇವೆ. ಇಲ್ಲಿ ಪೂಜ್ಯ ಸದ್ಗುರುಗಳು ಮಿಥ್ಯಾಜ್ಞಾನ ನಿಮಿತ್ತ ಅಯಂ ವ್ಯವಹಾರ ಅಂತ ಹೇಳದೆ ಮಿಥ್ಯಾಜ್ಞಾನ ನಿಮಿತ್ತ ಏವ ಹೇಗಿದೆ, ಮಿಥ್ಯಾಜ್ಞಾನ ನಿಮಿತ್ತವಾಗಿಯೇ ಅಹಮಿದಂ ಮಮೇದಂ ಎನ್ನುವಂಥ ವ್ಯವಹಾರವಿದೆ. ಇದನ್ನು ಯಾರು ಹೇಳಿಲ್ವಲ್ಲ. ಈ ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ದರ್ಶನಗಳು ಶಾಸ್ತ್ರಗಳು ವಿಚಾರ ವೇದಿಕೆ ಎನ್ನುವಂತ ಹೆಸರಿನಿಂದ 1,00,000 ಇದೆ. 1,00,000 ದರ್ಶನ, 1,00,000 ಶಾಸ್ತ್ರ, 1,00,000 ಧರ್ಮ ಅಂತಿದೆ. ಯಾರೂ ಕೂಡ ಶಾಂಕರಾದ್ವೈತ ವೇದಾಂತ ದರ್ಶನವೊಂದನ್ನು ಬಿಟ್ಟು ಉಳಿದ ಯಾರೂ ಕೂಡ ಅಧ್ಯಾಸದಿಂದ ದುಃಖವಾಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಹೌದಾ? ನಮ್ಮಲ್ಲಿಯೇ ತಗೊಳ್ಳಿ. ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ತರ್ಕ ವ್ಯಾಕರಣ ಬೇಕಾದಷ್ಟಿವೆ. ಯಾರೂ ಹೇಳಿ ಗೊತ್ತಿಲ್ಲ ಅವರಿಗೆ. ಇದನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸ್ವಾನುಭವದಿಂದ ಕಂಡುಕೊಂಡು ಹೇಳ್ತಾ ಇದ್ದ. ಎಲೈ ಮಾನವರೇ, ನಿಮಗೆ ಅಧ್ಯಾಸವಿದೆ ಎನ್ನುವಂತಹದ್ದೇ ಗೊತ್ತಾಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೇವೆ, ನಿಮ್ಗೆ ದುಃಖವಾಗ್ತಾ ಇದೆಯಲ್ವಾ, ಅನರ್ಥವಾಗ್ತಾ ಇದೆಯಲ್ವಾ, ತಾಪತ್ರೆವಿದೆಯಲ್ವಾ, ಇದಕ್ಕೆಲ್ಲ ಕಾರಣ ಬಡತನವಲ್ಲ, ಅಥವಾ ಲೌಕಿಕ ವಿದ್ಯೆ ಅಭಾವವಲ್ಲ, ಅಥವಾ ಕುರೂಪಿತನವಲ್ಲ, ಅಥವಾ ಸೌಂದರ್ಯದ ಅಭಾವವಲ್ಲ. ಈ ನಿಮ್ಮ ಎಲ್ಲ ದುಃಖಗಳಿಗೂ ಕಾರಣ ಅಧ್ಯಾಸ. ಅಧ್ಯಾಸ ನಿಮಿತ್ತ ಏವ. ಅಧ್ಯಾಸ ನಿಮಿತ್ತಂ ಯಸ್ಯ ಸಹ ವ್ಯವಹಾರ ಅಧ್ಯಾಸ ನಿಮಿತ್ತ. ಅಧ್ಯಾಸ ನಿಮಿತ್ತವಾಗಿಯೇ ಎಲ್ಲ ವ್ಯವಹಾರಗಳು ಸಿದ್ಧವಾಗ್ತಾ ಇವೆ ಎಂದು ಮುಂದಕ್ಕೆ ಹೋಗೋಣ. ಎಷ್ಟು ಚೆನ್ನಾಗಿದ್ರು ನೀವು ಸುಗಮ ವ್ಯಾಖ್ಯಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಭವ ತಂದ್ಕೊಂಡ್ಬಿಟ್ರೆ ಅವನೇ ರಮಣ ಮಹರ್ಷಿ, ಅವನೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ. 16 ವರ್ಷದ ಬಾಲಕ ಶಂಕರನ ಬಾಯಿನಿಂದ ಅಧ್ಯಾಸ ಭಾಷ್ಯ ಬಂದಿದೆಯಲ್ಲ, ಇದನ್ನು ಯಾರು ಹೇಳ್ತಾನೆ? ಸಂಕಟವಾಗುತ್ತೆ. ಇಂಥ ವಿಚಾರವನ್ನ ಜನಗಳಿಗೆ ತಿಳಿಸಬೇಕು. ಯತ್ತೋಕ್ತಂ ಯತ್ ತು ಉಕ್ತಂ. ಇನ್ನೊಂದು ಹೇಳಿತ್ತಲ್ಲ, ಏನು? ಚಿದಾತ್ಮ ಸ್ವಭಾವ ವಿರುಣದ್ಧಿ ಜಡ ಸ್ವಭಾವಂ ತತ್ ಕಥಂಚನ ಪರಸ್ಪರ ತಾದಾತ್ಮ್ಯಂ ಪರಸ್ಪರತ್ರ ಧರ್ಮ ಸಂಕರಣಂ ವಾ ನ ಸಂಭವತಿ ಇತಿ ತತ್ತಥೈವಾಸ್ತು. ಬಹಳ ಚೆನ್ನಾಗಿದೆ. ಇನ್ನೊಂದು ಹೇಳಿದ್ದ ಪೂರ್ವ ಪಕ್ಷಿ,
ಆತ್ಮಾನಾತ್ಮರುಗಳಿಗೆ ಅಧ್ಯಾಸವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಚಿದಾತ್ಮ ಸ್ವಭಾವ, ಆತ್ಮನ ಚೈತನ್ಯಾತ್ಮ ಸ್ವಭಾವವು ಜಡ ಸ್ವಭಾವಂ ವಿರುಣದ್ಧಿ, ಜಡ ಸ್ವಭಾವಕ್ಕೆ ವಿರುದ್ಧವಾಗಿದೆ. ಶರೀರ ಜಡ, ಆತ್ಮ ಚೈತನ್ಯ. ಚೈತನ್ಯನಾದ ಆತ್ಮನಿಗೆ ಜಡವಾದಂತಹ ದೇಹಾದಿಗಳ ಅಧ್ಯಾಸವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ಯಲ್ಲ. ತತ್ ಕಥಂಚ ಹೀಗಿರಬೇಕಾದ್ರೆ ಹೇಗೆ ಮಾಡಿದರೋ ಪರಸ್ಪರ ತಾದಾತ್ಮ್ಯವು ಪರಸ್ಪರ ಧರ್ಮ ಕ್ರಮವಾಗಲಿ ಸಾಧ್ಯವಿಲ್ಲ ಎಂದು ಏನನ್ನ ನೀ ಹೇಳಿದ್ದೀಯೋ, ನೀನು ಹೇಳಿದಾನಂದ್ರೆ ಅವನು ಅದೇ ಪ್ರಾರಂಭ. ಯಾವುದು? ಯುಷ್ಮದಸ್ಮತ್ ಪ್ರತ್ಯಜ ಗೋಚರಯೋ ವಿಷಯ ವಿಷಯಿನೋ ತಮಃ ಪ್ರಕಾಶವದ್ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ವಿಷಯೇ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ವಿಷಯಸ್ಯ ದೇಹಾದೇಹೇ ಅಧ್ಯಾಸಃ ಸಂಭಾವಯಿತು ನ ಶಕ್ಯತೀತಿ ಯದುಕ್ತಂ. ಹೀಗೆಂದು ನೀ ಏನ್ ಹೇಳಿದ್ದೀಯೋ ತತ್ ತಥೆ ಆಗ್ಲಿ, ಹಾಗೆ ಒಪ್ಕೊಂಬಿಡೋಣ. ತಥೇ ವಾಸ್ತು. ಆದರೆ ಯತ್ ಪುನಃ ತತ ಏವ ಹೇತೋಃ ಅಧ್ಯಾಸೋ ನಾಸ್ತೀತಿ ಭವಿತುಂ ಯುಕ್ತಮಿತಿ ತತ್ ತರ್ಕಮಾತ್ರಮಿತಿ ನಾದ್ರಿಯತೆ ದೃಷ್ಟ ವಿರೋಧಾತ್. ಆತ್ಮಾನಾತ್ಮರುಗಳಿಗೆ ಪರಸ್ಪರ ವಿರುದ್ಧ ಸ್ವಭಾವವಿದೆ ಅಂತ ಹೇಳಿದ್ದಾನೆ. ಆಗ್ಬಹುದು, ಅಲ್ಲಿವರೆಗೂ ಒಪ್ಕೊಳ್ತೇವೆ. ಆದರೆ ಆದ್ದರಿಂದ ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸವಾಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯತ್ ಪುನಃ ತತಯೇವ ಹೇತೋ ಆತ್ಮಾನಾತ್ಮನೋ ಪರಸ್ಪರ ವಿರುದ್ಧ ಸ್ವಭಾವತ್ವಾದೇವ ಅಧ್ಯಾಸೋ ನಾಸ್ತಿ. ಅಧ್ಯಾಸವು ಆಗಲಿಕ್ಕೆ ಸಾಧ್ಯವಿಲ್ಲ, ಅಧ್ಯಾಸವಾಗಿಲ್ಲ, ಅಧ್ಯಾಸವು ಇಲ್ಲವೇ ಇಲ್ಲ ಎಂದು ಏನ್ ಹೇಳಿದ್ದೀಯೋ ತತ್ ಅದು ತರ್ಕ ಮಾತ್ರ, ನಿನ್ನ ತರ್ಕ ಮಾತ್ರವಾಗಿದೆ, ಅನುಮಾನ ತರ್ಕ ಮಾತ್ರವೇ ಹೊರತು ಅದನ್ನ ನ ಆದ್ರಿಯತೆ, ನಾವು ಆಧರಿಸುವುದಿಲ್ಲ. ವಿ ಡೋಂಟ್ ರೆಸ್ಪೆಕ್ಟ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್. ಒಂದು, ಆತ್ಮಾನಾತ್ಮರಿಗೆ ಪರಸ್ಪರ ವಿರುದ್ಧ ಸ್ವಭಾವ ಉಂಟು. ಆಲ್ರೈಟ್, ವಿ ಅಗ್ರಿ. ಮುಂದಿನದು ದೇರ್ ಫೋರ್ ಅಧ್ಯಾಸ ಕೆನಾಟ್ ಹ್ಯಾಪನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಒಪ್ಪುವುದಿಲ್ಲ. ಅಧ್ಯಾಸವಾಗಿದೆಯಲ್ಲ, ಯಾಕೆ? ದೃಷ್ಟ ವಿರೋಧ. ಅಧ್ಯಾಸವಾಗಿಲ್ಲ, ಅಧ್ಯಾಸವಾಗಬಾರದಾಗಿತ್ತು ಎನ್ನುವಂಥ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡಿರುವುದನ್ನ ನಾವು ಒಪ್ಪುವುದಿಲ್ಲ. ಏಕೆ? ದೃಷ್ಟತ್ವಾತ್, ಕಂಡಿದೆ. ಪ್ರತಿಯೊಬ್ಬನು ಅಧ್ಯಾಸದಿಂದಲೇ ವ್ಯವಹಾರ ಮಾಡ್ತಾ ಇದ್ದಾನೆ. ಕಂಡಿರುವುದಕ್ಕೆ ನೀವು ಕಾಣಬಾರದಾಗಿತ್ತು ಅಂತ ಹೇಳುವಂತಹದ್ದು ಸರಿಯಲ್ಲ. ಅನುಮಾನ ತರ್ಕದಿಂದ ಆಗಬಾರದಾಗಿತ್ತಲ್ಲ ಅಂತ ಹೇಳುವುದು ಒಂದು, ಅನುಭವದಿಂದ ಆಗಿ ಬಿಟ್ಟಿದೆಯಲ್ಲ ಎನ್ನುವಂಥದ್ದು ಮತ್ತೊಂದು. ದೃಷ್ಟ ವಿರೋಧಾತ್. ಲೋಕದಲ್ಲಿ ಕಾಣುತ್ತಿರುವುದಕ್ಕೆ ನಿಮ್ಮ ಸ್ಟೇಟ್ಮೆಂಟ್ ವಿರುದ್ಧವಾಗಿದೆ. ನಿಮ್ಮ ಸ್ಟೇಟ್ಮೆಂಟ್ ಏನು? ಆತ್ಮಾನಾತ್ಮರುಗಳು ಪರಸ್ಪರ ವಿರುದ್ಧ ಸ್ವಭಾವದವರಾಗಿರುವುದರಿಂದ ಕರೆಕ್ಟ್, ಅಲ್ಲಿವರೆಗೂ ಕರೆಕ್ಟ್. ದೇಹವನ್ನ ಯಾರೊಬ್ರು ಕೂಡ ನಾನು ಎಂದು ತಿಳಿದುಕೊಳ್ಳುತ್ತಿಲ್ಲ, ಅದು ತಪ್ಪು. ಮಾಡ್ಕೊಂಡಿ, ಪ್ರತಿಯೊಬ್ಬರು ಮಾಡ್ಕೊಂಡಿ. ನಾನು ಹುಟ್ಟಿದೆ, ನಾನು ಮನುಷ್ಯ, ನಾನು ಗಂಡಸು, ನಾನು ಗೃಹಸ್ಥ, ನಾನು 49 ವರ್ಷ ಹೇಳ್ತಾ ಇದ್ದಾರಲ್ಲ. ಆದ್ದರಿಂದ ದೃಷ್ಟ, ಲೋಕದಲ್ಲಿ ಕಂಡಿರುವುದಕ್ಕೆ ನಿಮ್ಮ ಅನುಮಾನದಿಂದ ಊಹಿಸುತ್ತಿರುವಂತಹ ಸಿದ್ಧಾಂತವು ವಿರುದ್ಧವಾಗಿರುವುದರಿಂದ ಅದನ್ನ ನ ಆದ್ರಿಯತೆ, ನಾವು ಒಪ್ಪುವುದಿಲ್ಲ. ನಹಿ ನ ದೃಶ್ಯತೆ ಅಧ್ಯಾಸ. ನಾನು ನಹಿ ದೃಶ್ಯತೆ ಅಧ್ಯಾಸ ಅಂತ ಓದ್ಬಿಡಿ. ಮಗು ಸರಿಯಾಗಬಹುದು ಅಂದ್ರು. ನಹಿ ನ ದೃಶ್ಯತೆ ಅಧ್ಯಾಸ. ಅಧ್ಯಾಸವು
ಎಲ್ಲೂ ಕಾಣುತ್ತಿಲ್ಲ ಎನ್ನುವುದು ಇಲ್ಲ. ಅಂದ್ರೇನು? ಸರ್ವತ್ರ ಅಧ್ಯಾಸ ವಿರಾಜತೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಸರ್ಕಾರದವರು ಪ್ರಜೆಗಳಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾರೆ. ಗಾಳಿ ಕೊಡ್ತಾರೆ, ಬೆಳಕು ಕೊಡ್ತಾರೆ, ನೀರು ಕೊಡ್ತಾರೆ, ಆಹಾರವನ್ನು ಕೊಡ್ತಾರೆ. ನಾವು ಟ್ಯಾಕ್ಸ್ ಕಟ್ಬಿಟ್ರೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರದವರು ಹೇಳ್ತಾರೆ, ನಾವು ನಿಮಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೇವೆ, ನೀವು ದಯವಿಟ್ಟು ರೂಲ್ಸ್ ಅನ್ನು ಬ್ರೇಕ್ ಮಾಡಬೇಡಿ, ಕಳ್ಳತನ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಅನ್ಯಾಯ ಮಾಡಬೇಡಿ, ಮೋಸ ಮಾಡಬೇಡಿ, ಯಾರನ್ನು ಮರ್ಡರ್ ಮಾಡಬೇಡಿ ಮತ್ತು ರೂಲ್ಸ್ ಅನ್ನ ಬ್ರೇಕ್ ಮಾಡಬೇಡಿ ಅಂತ ಹೇಳ್ತಾರೆ. ಹೇಳಿದ್ರು ದಿಟ, ಅನ್ಯಾಯ. ಅದು ಮಾಡ್ತಾ ಇಲ್ವಾ? ಇಡೀ ಪ್ರಪಂಚದಲ್ಲಿ ಕಳ್ಳತನ ಮಾಡುವಂತಹ ಜನ ಒಟ್ಟು 1,00,000 ಜನ ಇಲ್ವಾ? ಇನ್ನು ಯಾರೋ ಮರ್ಡರ್ ಮಾಡುವಂತಹ ಜನ 10 ಇಲ್ವಾ? ಇಡೀ ಪ್ರಪಂಚದಲ್ಲಿ ಯಾಕೆ ಮಾಡ್ತಾರೆ? ಮಾಡಬಾರದಾಗಿತ್ತು ಎನ್ನುವುದು ಹೇಗ? ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಸರ್ಕಾರದವರು ನಿಯಮವನ್ನು ಮಾಡಿದ್ದಾರೆ. ಇಂಥ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಈ ಟ್ರಾಫಿಕ್ ರೂಲ್ಸ್ ಬಾ. ಆದರೆ ದೃಷ್ಟ ವಿರೋಧ ಎಲ್ಲನೂ ಮಾಡ್ತಾರೆ. ಒಬ್ಬರಲ್ಲ, 1,000 ಕೋಟಿ ಮಾನವರು ಕೂಡ ಅಧ್ಯಾಸಕ್ಕೆ ಒಳಗಾಗಿದ್ದಾರೆ. ನಹಿ ನ ದೃಶ್ಯತೆ ಅಧ್ಯಾಸ. ಇಟ್ ಈಸ್ ನಾಟ್ ದಟ್ ಅಧ್ಯಾಸ ಈಸ್ ನಾಟ್ ಸೀನ್. ಅಧ್ಯಾಸ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಾ ಕಡೆ ಮೆರಿತಾ ಇದೆ. ಬೆಂಗಳೂರಿನಲ್ಲಿ, ಹಾಸನದಲ್ಲಿ, ಗುಲ್ಬರ್ಗಾದಲ್ಲಿ, ಪೂನಾದಲ್ಲಿ, ಬಾಂಬೆನಲ್ಲಿ, ಡೆಲ್ಲಿಯಲ್ಲಿ, ಭಾರತದಲ್ಲಿ, ಅಮೆರಿಕಾದಲ್ಲಿ, ರಷ್ಯಾದಲ್ಲಿ, ಸ್ವರ್ಗಲೋಕ, ಬ್ರಹ್ಮಲೋಕದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಅಧ್ಯಾಸದ ದರ್ಬಾರ್ ನಡೀತಾ ಇದೆ. ಯಾಕೆ? ಅವಿವೇಕ. ವಿವೇಕ ಮಾಡ್ಕೊಂಡಿಲ್ಲ, ಉಪದೇಶ ಮಾಡೋರು ಹೇಳಿಲ್ಲ. ಎಷ್ಟು ಭಯಂಕರವಾದ ಸತ್ಯ. ಎಲ್ಲರಿಗೂ ಪುಣ್ಯ ಸಂಪಾದನೆ ಮಾಡಿ ಅಂತ ಹೇಳ್ತೀವಿ ಹೊರತು ಪುಣ್ಯ ಪಾಪ ಅತೀತರಾಗ್ರಪ್ಪ. ಶರೀರವನ್ನ ನಾನು ಎಂದು ಮಾಡಿಕೊಂಡಿರುವುದೇ ಮೈಲಿಗೆ, ಅವಿದ್ಯೆಯೇ ಮೈಲಿಗೆ, ಅವಿದ್ಯೆಯೇ ಕೊಳೆ. ಅವಿದ್ಯಾ ಎನ್ನುವ ಕೊಳೆಯನ್ನು ಇಟ್ಕೊಂಡು ಎಷ್ಟೇ ನೀವು ಸ್ನಾನ ಮಾಡಿದರು ಅವಿದ್ಯೆಯನ್ನೇ ಇರ್ತೀರಿ. ಶ್ರೀರಾಮಚಂದ್ರ ಬಹಳ ನ ದೃಶ್ಯತೆ ಅಧ್ಯಾಸ ಇತಿ ನ ಚ ಮಿಥ್ಯಾಜ್ಞಾನಸ್ಯ ಯುಕ್ತ್ಯನುಸರಣಂ ಸ್ವಭಾವಃ ಯೇನ ಯುಕ್ತಿವಿಹೀನತ್ವಾತ್ ನಾಸ್ತ್ಯಧ್ಯಾಸಃ ಇತ್ಯಪಿ ಸ್ಯಾತ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಬಾ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಂ. ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಸ್ವಾಮಿ. ನನ್ಗನ್ಸುತ್ತೆ ಈ ಸುಗಮ ವ್ಯಾಖ್ಯಾನವನ್ನ ಎಲ್ಲಾ ಭಾಷೆಗಳಿಗೂ ಅನುವಾದ ಮಾಡಿ ಎಲ್ಲಾ ಸನ್ಯಾಸಿಗಳಿಗೂ ಕೊಡಬೇಕು. ಈ ಭಾರತ ದೇಶದಲ್ಲಿ 1,00,000 ಮಹಾತ್ಮ ಸನ್ಯಾಸಿಗಳಿದ್ದಾರೆ. ಅವರವರ ಭಾಷೆಯಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಹಿಂದಿಯಲ್ಲಿ ಅನುವಾದ ಮಾಡಿಕೊಟ್ಟು ಸ್ವಾಮಿ ಓದಿ ಇದನ್ನ ಪ್ರಚಾರ ಮಾಡಿದ್ವಿ. ನೀವು ಸನ್ಯಾಸಿಗಳಾಗಿ ಯಾಕೆ ಪುಣ್ಯ ಸಂಪಾದನೆಗೆ ಹೋಗ್ತಾ ಇದ್ದೀರಾ? ಬರೀ ಪುಣ್ಯ ಸಂಪಾದನೆಯಲ್ಲೇ ಕೂತ್ಬಿಟ್ರೆ ಪುನರ್ಜನ್ಮ ಗ್ಯಾರಂಟಿ. ನೀವು ಸನ್ಯಾಸಿಗಳಾಗಿರುವಂತಹದ್ದು ಯಾವುದಕ್ಕೆ? ಪುಣ್ಯ ಪಾಪಗಳನ್ನ ಮೀರಿ ಮೋಕ್ಷ ಹೊಂದುವುದಕ್ಕಲ್ವೇ ಅಂತ ಹೇಳಿ. ನೋಡಿ, ವಾಕ್ಯ ಮತ್ತೊಮ್ಮೆ ಓದ್ತೇನೆ. ನ ಚ ಮಿಥ್ಯಾಜ್ಞಾನಸ್ಯ ಯುಕ್ತಿ ಅನುಸರಣಂ ಸ್ವಭಾವಃ ಯೇನ ಯುಕ್ತಿವಿಹೀನತ್ವಾತ್ ನಾಸ್ತಿ ಅಧ್ಯಾಸಃ ಇತ್ಯಪಿ ಸ್ಯಾತ್. ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಗುರು. ಅಧ್ಯಾಸವು ಯುಕ್ತಿಯನ್ನ ಅನುಸರಿಸಿ ಹುಟ್ಟುತ್ತಿಲ್ಲ. ಅಬ್ಬಾ, ಅಧ್ಯಾಸವು ತಪ್ಪು ತಿಳಿವಳಿಕೆಯು ಯುಕ್ತಿಯನ್ನ ಅನುಸರಿಸಿ ಸ್ವಭಾವವಾಗಿ ಹುಟ್ಟುತ್ತಿಲ್ಲ. ಅಂದ್ರೇನು? ಅಧ್ಯಾಸ ಉಂಟಾಗಬೇಕಾದ್ರೆ ಇದು ಸರಿಯೋ ಅಲ್ಲವೋ, ಹೀಗಾಗಬಹುದು,
ಇಲ್ಲವೋ ಎಂತ ವಿಚಾರ ಮಾಡಿ ಅಧ್ಯಾಸವಾಗ್ತಾ ಇಲ್ಲ. ಬಾ, ಕಳ್ತನ ಮಾಡ್ದ, ಅವನು ಕಳ್ತನ ಮಾಡಬಹುದೋ ಇಲ್ವೋ, ನಮ್ಮ ಪದಾರ್ಥವಲ್ಲ ಅವರ ಪದಾರ್ಥವಾದ್ದರಿಂದ ನಾನು ಕಳ್ತನ ಮಾಡಬಾರ್ದು ಅನ್ನುವಂತ ವಿವೇಕ ಮಾಡ್ಕೊಂಡು ಕಳ್ತನ ಮಾಡ್ತಾ ಇಲ್ಲ. ಮಿಥ್ಯಾಜ್ಞಾನಕ್ಕೆ ಸ್ವಭಾವ ಜ್ಞಾನ ಭಾವವೇ ಹೊರತು ಯುಕ್ತಿಯಲ್ಲ. ಮಿಥ್ಯಾಜ್ಞಾನ ಡಸ್ ನಾಟ್ ಎಕ್ಸಿಸ್ಟ್ ಆನ್ ದ ಬೇಸಿಸ್ ಆಫ್ ರೀಸನಿಂಗ್. ಈ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾನೆ ಅವರು. ಟ್ರಾಫಿಕ್ ರೂಲ್ಸ್ ಇದೆ, ನಾ ಬ್ರೇಕ್ ಮಾಡಬಾರ್ದು, ಮಾಡುವುದು ತಪ್ಪು, ಅಷ್ಟೇ ವಿವೇಕವಿದ್ಯಾ? ಆಗ ಯಾರು ಕೇಳಿ ಹೋಗ್ತಾ ಇರ್ತಾರೆ. ಮೊನ್ನೆ ಯಾರೋ ಹೇಳಿ ಪೇಪರ್ನ ಬಂದಿದೆ ಅಂತ ಸುಳ್ಳೋದಿಕ್ಕೋ ಗೊತ್ತಿಲ್ಲ, ಒಬ್ಬ ಮನುಷ್ಯ ಸ್ಕೂಟರ್ನಲ್ಲಿ ಬೇಕಾದಷ್ಟು ಅಪರಾಧ ಮಾಡಿದ್ದಂತೆ, ಸಿಕ್ಕಾಕೋತಾ ಇತ್ತಿಲ್ಲ. ಅದೆಲ್ಲ ರೆಕಾರ್ಡ್ ಆಗಿದೆ ಕ್ಯಾಮ್ರಾದಲ್ಲಿ. ಅವನು ಪೊಲೀಸರು ಸಿಕ್ಕಾಕೊಂಡ್ಬಿಟ್ಟ. ಒಂದ್ ದಿವಸ ಅವನಿಗೆ 1,51,000 ರೂಪಾಯಿ ಫೈನ್ ಹಾಕಿದರಂತೆ. ಅವನ ವೆಹಿಕಲ್ಗೆ 50,000 ರೂಪಾಯಿ. ಅದು ಬೇರೆ ವಿಚಾರ. ಅವನು ಮಾಡಿರುವಂತ ಅಪರಾಧ ಎಷ್ಟು ಮರ್ತ್ಬಿಟ್ಟೆ, 300-200 ಅಪರಾಧ ಮಾಡಿದಾರಂತೆ. 200 ಅಪರಾಧಗಳಿಗೆ ಅಥವಾ 250 ಗೊತ್ತಿಲ್ಲ, ಅಷ್ಟು ಅಪರಾಧಗಳಿಗೆ ಒಟ್ಟು ಅವನು ಎಷ್ಟಪ್ಪ ಶಿಕ್ಷೆ ಅಂದ್ರೆ 1,50,000 ರೂಪಾಯಿ. ಸ್ವಾಮಿ ಸ್ಕೂಟರ್ ನೀವೇ ತಗೊಂಡು ಹೋಗ್ಬೇಡಿ ಇನ್ನಂತೆ, ಸ್ಕೂಟರ್ ಬೇಡ, ಫೈನ್ ಕೊಡು ಒಂದು. ನೋಡಿ, ಯಾಕೆ ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿ ಸಿಕ್ಕಾಕೊಂಡು ಸಿಕ್ಕಾಕಬಿಟ್ಟ. ಅದೇ ತರಹ ವೇದಾಂತ ಹೇಳಿ, ಅಪ್ಪ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ನೀವು ಮಾನವರೇ. ಅವ್ರ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ನೀವು ಪುಣ್ಯ ಸಂಪಾದನೆಯಲ್ಲೇ ಕೂತು ಬಿಟ್ಟಿದ್ದೀರ. ಪುಣ್ಯ ಸಂಪಾದನೆ ಎನ್ನುವುದು ಕೂಡ ಅವಿದ್ಯಾ ಕ್ಷೇತ್ರವಾದ್ದರಿಂದ ನಿಮಗೆ ಪುನರ್ಜನ್ಮ ತಪ್ಪುವುದಿಲ್ಲ. ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಬೇಕಾ? ಅಜ್ಞಾನವೇ ಕಲ್ಪ. ಅಜ್ಞಾನ ಅಂದ್ರೇನು? ಶರೀರವೇ ನಾನು, ನಾನೇ ಶರೀರ ಎನ್ನುವ ಪರಸ್ಪರಾಧ್ಯಾಸವೇ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನವು ಯುಕ್ತಿಯನ್ನ ಅನುಸರಿಸಿ ಆಮೇಲೆ ಹುಟ್ಟುವುದು ಅದರ ಸ್ವಭಾವವಲ್ಲ. ಏನ ಹಾಗೆ ಆಗಿಬಿಟ್ಟಿದ್ದರೆ, ಹ್ಯಾಡ್ ಇಟ್ ಬೀನ್ ಸೋ, ಯುಕ್ತಿ ವಿಹೀನತ್ವಾತ್, ಯುಕ್ತಿರಹಿತವಾದ್ದರಿಂದ ಅಧ್ಯಾಸವಾಗಿದೆ ಅಂತನೂ ಆಗಬಹುದಾಗಿತ್ತು. ಚೆನ್ನಾಗಿದೆ. ಈ ಮಟ್ಟಿನಲ್ಲಿ ಮಿಥ್ಯಾಜ್ಞಾನಕ್ಕೆ ಕಾರಣ ಜ್ಞಾನಾಭಾವ, ಏನಲ್ಲ ಯುಕ್ತಿಹೀನತ್ವವಲ್ಲ. ಈ ಪ್ರಪಂಚದಲ್ಲಿ ಲಕ್ಷಾಂತರ ಜನ ತಪ್ಪು ಮಾಡ್ತಾ ಇದ್ದಾರೆ. ತಪ್ಪು ಮಾಡೋದಕ್ಕೆ ಕಾರಣ ಏನು? ಯುಕ್ತಿಹೀನ ಅಂತೀರಾ? ಅಲ್ಲ. ಮತ್ತೆ ವಿವೇಕಾಭಾವ. ವಿವೇಕಾಭಾವದಿಂದ ಮಿಥ್ಯಾಜ್ಞಾನವೇ ಹೊರತು ಯುಕ್ತಿಹೀನದಿಂದ ಅಲ್ಲ. ಯುಕ್ತಿಹೀನ ಅಂತ ಆಗಿಬಿಟ್ಟಿದ್ದಿದ್ರೆ ಅಧ್ಯಾಸವೇ ಆಗಬಾರದಾಗಿತ್ತು. ಅಧ್ಯಾಸವಾಗ್ತಾ ಇದೆ ಎಂದು. ಇದಕ್ಕೆ ಒಂದು ಒಳ್ಳೆ ವಾಕ್ಯ ಕೊಟ್ಟು ಬರ್ತಾ ಇದ್ದಾರೆ ಪೂಜ್ಯ ಸದ್ಗುರು. ತಥಾಚ ಉಕ್ತಂ ನೈಷ್ಕರ್ಮ್ಯ ಸಿದ್ಧೌ ಭಗವತಾ ಸುರೇಶ್ವರಾಚಾರ್ಯೇಣ. ನೋಡಿ, ಅಧ್ಯಾಸ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಂಕರರ ಬೆಂಬಳಿಯ ಸಾಕ್ಷಾತ್ ಶಿಷ್ಯರಾದ ಸುರೇಶ್ವರಾಚಾರ್ಯರಿಂದ ರಚಿತವಾಗಿರುವ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿಯಿಂದ ಪ್ರಮಾಣ ವಾಕ್ಯ ಕೋಟ್ ಮಾಡ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಯಾರು ಇಲ್ಲ ಸ್ವಾಮಿ. ಶಾಂಕರ ಭಾಷ್ಯದ ಆಳ, ಶಾಂಕರ ಭಾಷ್ಯದ ತಾತ್ಪರ್ಯ, ಶಾಂಕರ ಭಾಷ್ಯದ ಮರ್ಮ, ಶಾಂಕರ ಭಾಷ್ಯದ ಹೂರ್ಣ ಅರ್ಥವಾಗಬೇಕಾದರೆ ಅವರು ಅಪರ ಶಂಕರರಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಯಾರು ಅರ್ಥ ಆಗಿದೆ. ತಥಾಚೋಕ್ತಂ ನೈಷ್ಕರ್ಮ್ಯ ಸಿದ್ಧೌ. ಈ ವಿಚಾರವನ್ನ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಹೇಳಿದ್ದಾರೆ. ನಾವು ಪಾಠ ಮಾಡ್ತಾ ಇದೀವಲ್ಲ, ಇನ್ನು ಮುಂದಕ್ಕೆ ಬರಬೇಕು. ನೋಡಿ, ಒಳ್ಳೆ ವಾಕ್ಯ. ಸೇಯಂ ಭ್ರಾಂತಿರ್ನಿರಾಲಂಬ.
ಸರ್ವನ್ಯಾಯ ವಿರೋಧಿನಿ ಸಹತೇನ ವಿಚಾರಂ ಸಾ ತಮೋ ಯದ್ವದ್ದಿವಾಕರಂ. ಬ್ಯೂಟಿಫುಲ್. ನಾನು ಪುಸ್ತಕ ಬರೆದಿದ್ದೇನೆ, ಅದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ದೃಷ್ಟಾಂತಗಳು ಅಂತ ಅನ್ಕೊಂಡಿದ್ದೇನೆ. ಅದರಲ್ಲಿ ವಾಕ್ಯ ಇರಬೇಕೆ ನೋಡಿ, ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಇನ್ನೊಮ್ಮೆ ವಾಕ್ಯವನ್ನು ಬರ್ತೇನೆ. ಸೇಯಂ ಭ್ರಾಂತಿರ್ನಿರಾಲಂಬಾ ಸರ್ವನ್ಯಾಯ ವಿರೋಧಿನಿ ಸಹತೆ ನ ವಿಚಾರಂ ಸಾ ತಮೋ ಯದ್ವತ್ತಿವಾಕರಂ. ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಶ್ಲೋಕವನ್ನ ಗಟ್ಟು ಮಾಡಿಸ್ಬಿಟ್ಟಿದ್ದಾರೆ. ಅನೇಕ ಶ್ಲೋಕಗಳನ್ನು ಗಟ್ಟು ಮಾಡಿಸಿದ್ದಾರೆ. ಗಟ್ಟು ಮಾಡಿಸ್ಬಿಟ್ಟು ಪದಚ್ಛೇದ, ಅನ್ವಯ, ಅರ್ಥ, ತಾತ್ಪರ್ಯವನ್ನೆಲ್ಲ ಹೇಳ್ತೀನಿ. ಸಾ ಇಯಂ ಸೇಯಂ ಗುಣಸಂಧಿ. ಅದೇನ್ ಗುಣ? ಸಾ ಇಯಂ ಭ್ರಾಂತಿ ನಿರಾಲಂಬಾ ಸರ್ವನ್ಯಾಯ ವಿರೋಧಿನಿ ಸಹತೆ ನ ವಿಚಾರಂ ಸಾ ತಮಃ ಯದ್ವತ್ ದಿವಾಕರಂ. ಏನ್ರಿ? ಗುರುವನ್ನ ಮಿಂಚಿದ ಶಿಷ್ಯ ಶಂಕರನೇ ಅದ್ಭುತ. ಶಂಕರರ ದಕ್ಷಿಣಾಮೂರ್ತಿಯನ್ನ ಮಿಂಚಿದ ಗುರುಗಳಾದರೆ ಅಂಥ ಶಂಕರರನ್ನ ಮಿಂಚಿದ ಶಿಷ್ಯ ಸ್ವರೇಶ್ವರಾಚಾರ್ಯರು. ಶಂಕರರನ್ನು ಸ್ವರೇಶ್ವರಾಚಾರ್ಯರೆಂಬ ಸದ್ಗುರುಗಳನ್ನು ಮಿಂಚಿದ ಸದ್ಗುರುಗಳೆಂದರೆ ನನ್ನ ಹೆಮ್ಮೆಯ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ಗಂಭೀರವಾದ ವಿಷಯ, ಅತ್ಯಂತ ಗಹನವಾದ ವಿಷಯವನ್ನ ಸರಳವಾದ ಸಂಸ್ಕೃತ ಭಾಷೆ ಬರೆದಿದ್ದಾರೆ. ಎಲ್ಲರೂ ತಿಳ್ಕೊಳ್ಳಿ. ಯಾರಪ್ಪ ಮಹಾತ್ಮರು ಅಂತಂದ್ರೆ, ಒಂದು ಪ್ರಸಿದ್ಧವಾದ ಶ್ಲೋಕ ವಿವೇಕ ಚೂಡಾಮಣಿಯಲ್ಲಿ. ಯಾವುದು? ತೀರ್ಣಾ ಸ್ವಯಂ ಭೀಮ ಭವಾನ್ ನವಂ ಜನಾನ್ ಅಹೇತು ನಾನ್ಯಾನ ಪಿತಾದಯಂತಹ. ತಾವು ಸ್ವತಃ ಅಧ್ಯಾಸದಿಂದ ಕಳಚಿಕೊಂಡು ಅಧ್ಯಾಸ ವಿಮುಕ್ತರಾಗಿ ಬ್ರಹ್ಮಾನಂದದಲ್ಲಿ ಓಡಾಡುತ್ತಾ ಅಂಥ ಮಹಾತ್ಮರು ಜಿಜ್ಞಾಸ ಜನಗಳನ್ನು ಆ ಒಂದು ಮೋಕ್ಷಾನಂದ ಸ್ವರೂಪಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಅವರನ್ನು ಅಧ್ಯಾಸ ಸಾಗರದಿಂದ ದಾಟಿಸಲು ಪ್ರಯತ್ನ ಮಾಡುತ್ತಿರುವಂತಹ ಮಹಾತ್ಮರು. ಬಹಳ ಚೆನ್ನಾಗಿದೆ. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವಲ್ಲೋಕಹಿತಂ ಚರಂತಹ. ವಿವೇಕ ಚೂಡಾಮಣಿ ಬಹಳ ಚೆನ್ನಾಗಿದೆ. ಎಷ್ಟು ವಿಷಯ ಇದ್ದ ಎಲ್ಲ ಜ್ಞಾಪಕ ಬರ್ಬೇಕಷ್ಟೆ. ಇದು ಒಳ್ಳೆ ಸೊಗಸಾದ ಶ್ಲೋಕ. ಅರ್ಥವನ್ನು ಹೇಳ್ತೇನೆ ನೋಡ್ತೇನೆ. ಸ ಇಯಂ ಭ್ರಾಂತಿ. ಈ ಭ್ರಾಂತಿಯು, ಭ್ರಾಂತಿ ಎಂದರೂ ಒಂದೇ, ಮಿಥ್ಯಾಜ್ಞಾನವೆಂದರೂ ಒಂದೇ, ಅಧ್ಯಾಸವೆಂದರೂ ಒಂದೇ. ಸ್ತ್ರೀಲಿಂಗ. ಭ್ರಾಂತಿ ಶಬ್ದ ತ್ರಿಕಾರಾಂತವಾದ್ದರಿಂದ ಸ್ತ್ರೀಲಿಂಗ, ಸ್ತ್ರೀಲಿಂಗವಾದ್ದರಿಂದ ಸಾಯಿಯಂ ಹೇಳಿದರು. ಅಧ್ಯಾಸ ಅಂತಿದ್ದಿದ್ರೆ ಸೋಯಂ ಅಧ್ಯಾಸ. ಮಿಥ್ಯಾಜ್ಞಾನಮಿದ್ದಿದ್ರೆ ತದಿದಂ ಮಿಥ್ಯಾಜ್ಞಾನಂ. ವ್ಯಾಕರಣ. ಈ ಭ್ರಾಂತಿಯು ನಿರಾಲಂಬ, ಯಾವ ಕಾರಣವೂ ಇಲ್ಲದ್ದಾಗಿದೆ. ಇದು ಯಾರನ್ನು ಕೇಳ್ಬರ್ತಾ ಇಲ್ಲ. ತಪ್ಪು ಮಾಡುವಂಥವನು ಧರ್ಮಶಾಸ್ತ್ರವನ್ನ ನೋಡ್ಕೊಂಡು, ಸರ್ಕಾರದ ರೂಲ್ಸ್ ನೋಡ್ಕೊಂಡು ಕಳ್ತನ ಮಾಡ್ತಾನ, ಅವನು ಯಾವ ಹಂಗೂ ಇಲ್ಲ. ಸರ್ವತಂತ್ರ ಸ್ವತಂತ್ರ. ಈ ಮಿಥ್ಯಾಜ್ಞಾನ ಯಾವುದು? ಈ ಭ್ರಾಂತಿಯು ನಿರಾಲಂಬ, ಆಶ್ರಯರಹಿತವಾಗಿದೆ. ಅಂದ್ರೆ ಯಾವುದರ ಮೇಲೂ ಸ್ವತಂತ್ರ ಇಲ್ಲ. ಸರ್ವ ನ್ಯಾಯ ವಿರೋಧಿನಿ. ಯಾವ ನ್ಯಾಯಕ್ಕೂ ಸಿಗ್ತಾ ಇಲ್ಲ. ಮಾಡಬಾರ್ದಾಗಿತ್ತಲ್ಲ, ಹೌದು ಮಾಡ್ಬಿಟ್ಟ. ಸುಳ್ಳು ಹೇಳ್ಬಾರ್ದಾಗಿತ್ತಲ್ಲ, ಹೇಳ್ಬಿಟ್ಟ. ಯಾಕೋ ಸುಳ್ಳು ಹೇಳ್ದೆ? ನೀ ವಿದ್ಯಾವಂತನಲ್ವಾ, ನೀ ಟೀಚರ್ ಅಲ್ವಾ, MA PhD ಮಾಡಿಲ್ವಾ, ನಿನ್ನಂಥವನು ಕಳ್ತನ ಮಾಡಬಾರ್ದಾಗಿತ್ತಲ್ಲ, ಮಾಡಬಾರ್ದಾಗಿತ್ತು, ಮಾಡಿದೆ. ಈ ಭ್ರಾಂತಿ ಎನ್ನುವಂತಹದ್ದು ಎಲ್ಲಾ ನ್ಯಾಯಗಳಿಗೂ ವಿರುದ್ಧ. ನ್ಯಾಯ ಅಂದ್ರೆ ಲಾಜಿಕ್. ಇಟ್ ಈಸ್ ಅಗೇನ್ಸ್ಟ್ ರೂಲ್ಸ್ ಅಂಡ್ ಲಾಜಿಕ್. ಎಷ್ಟೇ ಈ ಭ್ರಾಂತಿ ಎನ್ನುವಂತಹದ್ದು ಎಲ್ಲಾ ನ್ಯಾಯಗಳಿಗೂ ವಿರೋಧಿಯಾಗಿದೆ.
ಇದು ವಿಚಾರಂ ಸಾ ನ ಸಹತೆ ಸಾ ಭ್ರಾಂತಿ. ಆ ಭ್ರಾಂತಿಯು ವಿಚಾರವನ್ನು ಸಹಿಸಲಾರದು. ವಿಚಾರ ಬಂತ, ಅಧ್ಯಾಸ ತೊಲಗಿತು. ವಿಚಾರ ಮಾಡದಿರುವವನಿಗೆ ಅಧ್ಯಾಸ ಮೆರಿತಾ ಇರುತ್ತೆ. ಯಾವಾಗ ಕೂತ್ಕೊಂಡು ಗುರುಗಳ ಉಪದೇಶವನ್ನು ಕೇಳುತ್ತಾ ವಿಚಾರ ಮಾಡ್ತಾ ಹೋಗ್ತಾನೋ, ಯಾವಾಗ ವಿಚಾರ ಪ್ರಾರಂಭವಾಯಿತೋ ಅಲ್ಲಿ ಅಧ್ಯಾಸವು ನಿಲ್ಲುವುದಿಲ್ಲ. ಅಧ್ಯಾಸವು ಮಿಥ್ಯಾಜ್ಞಾನವು ವಿವೇಕವನ್ನು ಸಹಿಸಲಾರದು. ನೋಡಿ ಹೇಗಿದೆ, ಈ ಕಳ್ಳತನ ಮಾಡ್ತಾ ಇದ್ದಾನೆ, ಪೊಲೀಸರು ಬರ್ಬೇಕ. ಪೊಲೀಸರು ಅವನನ್ನು ಕಂಡರೆ ಕಳ್ಳತನವು ಸಹಿಸಲಾರದು. ಕಳ್ಳತನ ಅಲ್ಲೇ ಬಿಟ್ಟೋಗ್ಬಿಡ್ತಾನೆ. ಎಷ್ಟೋ ಸಲ ATMದಲ್ಲಿ ಕಳ್ಳರು ಕಳ್ಳತನ ಮಾಡ್ಬೇಕು ಅಂತ ಹೋಗ್ತಾರೆ. ಪೊಲೀಸ್ ವ್ಯಾನ್ ಅಂತ ನೋಡಿದ್ರು 10 ಜನ ಕಪ್ಪಿ ಓಡೋಗ್ಬಿಡ್ತಾರೆ. ಯಾಕೆ? ಕಳ್ಳರು ಪೊಲೀಸರವರಂತ ಸಹಿಸಲಾರರು. ಅದೇ ರೀತಿಯಲ್ಲಿ ಈ ಸಾ ಭ್ರಾಂತಿ ವಿಚಾರ ಆತ್ಮಜ್ಞಾನ ವಿಚಾರವನ್ನ ನ ಸಹತೆ. ಆದ್ದರಿಂದಲೇ ಯಾವ ಗುರುಗಳು ಕೂಡ ಆತ್ಮಜ್ಞಾನ ವಿಚಾರವನ್ನು ಹೇಳ್ತಾ ಇಲ್ಲ, ವಸ್ತು ತಂತ್ರಜ್ಞಾನವನ್ನು ಉಪದೇಶ ಮಾಡ್ತಾ ಇಲ್ಲ, ಅಧ್ಯಾಸ ಮೆರೀತಾರೆ. ಆ ಗುರುಗಳು ಕೂಡ ಅಧ್ಯಾಸದಲ್ಲೇ ಕೂತ್ಕೊಂಡು ಜನಗಳನ್ನ ಅಧ್ಯಾಸ ಸಮುದ್ರದಲ್ಲಿ ಮುಳುಗಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ವಿಚಾರವನ್ನ ಅಧ್ಯಾಸವು ಸಹಿಸಲಾರದು. ಎದ್ದು ಹೇಗೆ ಅಂದ್ರೆ ತಮೋ ಯದ್ವದ್ದಿವಾಕರಂ, ತಮಃ ಕತ್ತಲೆಯು, ಯದ್ವತ್ತು ಹೇಗೆ, ದಿವಾಕರಂ ಸೂರ್ಯನನ್ನ ಸಹಿಸಲಾರದು. ಅದೇ ತರ ರಾತ್ರಿ ಕತ್ತಲೆಯಾಗಿದೆ, ಹೇಳ್ತಾ ಇದ್ದೇವೆ ಮೂಗು ಮುರ್ಕೊಂಡು. ಸನ್ಯಾಸಿಗಳು ಮಹಾತ್ಮರು ಎಲ್ಲರೂ ಪೆಟ್ ಮಾಡ್ಕೊತಾ ಇದೆ. ಕತ್ತಲೆ ಸಂತೋಷ ಪಡ್ತು. ನೋಡಿದ್ರ ನನ್ನ ರಾಜ್ಯಭಾರ ಹೇಗಿದೆ ಅಂತ. ಅದರಲ್ಲಿ ಸಂಗೀತ ಶುರು ಮಾಡಿದ್ರು, ಕತ್ತಲೆ ಹೆದರ್ಕೊಳ್ತಾ ಇಲ್ಲ. ಸುಬ್ರಾಜ್ ಶರ್ಮಾ ಬಂದು ಅಧ್ಯಾಸ ಭಾಷೆ ಉಪನ್ಯಾಸ ಮಾಡ್ತಾ ಕೂತ್ಕೊಂಡ, ಕತ್ತಲೆ ಹೋಗ್ತಾ ಇಲ್ಲ, ಯಾವುದಕ್ಕೂ ಜಗ್ತಾ ಇಲ್ಲ. ಸೂರ್ಯೋದಯವಾಯಿತು, ದಿವಾಕರ ಬಂದ. ಸೂರ್ಯೋದಯವಾದ ಕೂಡಲೇ ಸೂರ್ಯನ ಬೆಳಕನ್ನ ಕತ್ತಲೆಯು ಇಟ್ ಕೆನಾಟ್ ಟಾಲರೇಟ್. ಬೆಳಕು ಬಂತ, ಕತ್ತಲೆಯಲ್ಲ. ಬೆಳಕಿಲ್ವಾ, ಕತ್ತಲೆಯ ದರ್ಬಾರ್, ಕತ್ತಲೆಯ ರಾಜ್ಯಭಾರ. ಅದೇ ಏನಾಗಿದೆ, ಇಂಥ ಅಧ್ಯಾಸ ಮೆರಿದೆ. ದಿನೇ ದಿನೇ ಅಧ್ಯಾಸ ಜ್ವರ ಆಗ್ತಾ ಇದೆ. ಯಾಕೆ? ಅಧ್ಯಾಸಕ್ಕೆ ವಿರುದ್ಧವಾಗಿರುವ ಶತ್ರು ವಸ್ತುತಂತ್ರಜ್ಞಾನ. ಅಂಥ ವಸ್ತುತಂತ್ರಜ್ಞಾನವನ್ನ ಯಾರು ಹೇಳ್ತಾ ಇಲ್ಲ. ಬಹಳ ಬಹಳ ದೊಡ್ಡವರು ಕೂಡ ಈ ಕರ್ತೃತಂತ್ರ ಸಾಧನಗಳಲ್ಲಿ ಅನುಷ್ಠಾನ ಮಾಡುತ್ತಾ ಅದರಲ್ಲಿಯೇ ಎಲ್ಲ ಶ್ರೋತಗಳನ್ನು ಉಳಿಸ್ತಾ ಇರುವುದರಿಂದ ಅಧ್ಯಾಸ ಬಲ್ತು ಬಿಟ್ಟಿದೆ. ಗುರು ಹೇಳ್ತಾ ಇದ್ರು, ಅಧ್ಯಾಸವು ಈ ಉಪನ್ಯಾಸಕರ ವಿದ್ವಾಂಸರ ಮಾತು ಕೇಳ್ತಾ ಉಬ್ಬಿ ಬಿಟ್ಟಿಯಪ್ಪ ಅಂದರು. ಅಧ್ಯಾಸ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ. ಯಾಕೆ? ವಸ್ತುತಂತ್ರ ಜ್ಞಾನ ವಿಚಾರವಿಲ್ವಲ್ಲ. ಆದ್ದರಿಂದ ಸಹತೆ ನ ವಿಚಾರಂ ಸಾ ಭ್ರಾಂತಿ. ವಿಚಾರ ಮಾರ್ಗವನ್ನ, ವಸ್ತುತಂತ್ರ ಜ್ಞಾನ ಮಾರ್ಗವನ್ನ ನ ಸಹತೆ ಸಹಿಸಿಕೊಳ್ಳಲಾರದು. ಯಾವಾಗ ವಸ್ತುತಂತ್ರ ಜ್ಞಾನ ಬಂತ ಮೆಲ್ಲಗೆ ಹೇಳಿ ಹೆಸರಿಲ್ಲದಂತೆ ಮಾಯವಾಗ್ಬಿಡುತ್ತೆ. ಹೇಗೆ? ತಮೋ ಯದ್ವ ದಿವಾಕರಂ, ಸೂರ್ಯೋದಯವಾದ ಕೂಡಲೇ ಕತ್ತಲೆಯು ಹೇಳಿ ಹೆಸರಿಲ್ಲದಂತೆ ಹೋಗಿ ಬಿಡುವಂತೆ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಎಷ್ಟು ಬೇಕಾದ್ರೆ 2 ಗಂಟೆ ಪಾಠ ಮಾಡ್ಬೇಕು ಅನ್ಸುತ್ತೆ. ನಡ್ಕೊಂಡು ಹೋಗ್ತಾ ಇದೆ. ಗುರುಗಳ ಅನುಗ್ರಹದಿಂದ ನಾವು ತಿಳ್ಕೊಳ್ಳೋಣ ಅಧ್ಯಾಸ ಅಂದ್ರೇನು, ಅಧ್ಯಾಸ ಯಾತರಿಂದ ಬಂದಿದೆ, ಏನ್ ಅನರ್ಥವಾಗ್ತಾ ಇದೆ ಅಧ್ಯಾಸದಿಂದ, ಅಧ್ಯಾಸ ಪರಿಹಾರ ಯಾತರಿಂದ, ಇಷ್ಟ ತಿಳ್ಕೊಂಡ್ಬಿಟ್ರೆ ಉದ್ಧಾರ. ಅದರ ಅರ್ಥ ಮಾಡ್ಕೊಂಡು ಅದರಂತೆ ಜ್ಞಾನವನ್ನು ಮಾಡ್ಕೊಂಡ್ಬಿಟ್ರೆ ಅಧ್ಯಾಸ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ
ಈ ಮೂರರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ಪೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ಪೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ.
ಮನದಲ್ಲಿ ಯೋಚನೆಯ ಮಾಳ್ಪೆ ಮನುಜ ಜನುಮಂಗಳೇ ನೀತನು ನೋಳ್ಪೆ ಮನುಜ ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನು ಮಂಗಳೇ ನಿತನು ನೋಡ್ಪೆ ಮನುಜ ಕುಣಿದೇಕೆ ಭೋಗವ ಬೇಳ್ಪೆ ಮನುಜ 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 ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಕಡು ತಪವೆಂದಿಗೆ ಮಾಡ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಮನುಜ